ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ದೇಹಕ್ಕೆ ತಂಪು, ಎಲ್ಲರ ಫೇವ್ರೆಟ್ 2 ರೆಸಿಪಿಗಳು. ಮೊದಲನೇ ರೆಸಿಪಿ, ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನನ ಸ್ವಲ್ಪ ಮಟ್ಟಕ್ಕಷ್ಟು ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಸುಮಾರು ಒಂದು 1/4 ಲೀಟ್ರಷ್ಟು, 1/4 kg ಗಟ್ಟಿಯಾಗಿರೋ ಕಾಯಿಸ್ಕೊಂಡಿರೋ ಅಂಥ ಹಾಲು. ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತಿನ ನಂತರ ಗಟ್ಟಿ ಬರುತ್ತೆ. ಅನ್ನ ಮೊಸರನ್ನ ಅಥವಾ ಮಜ್ಜಿಗೆನ ಹೀರುತ್ತೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಕಲಿಸ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇಷ್ಟ ಇದ್ದರೆ ಇದಕ್ಕೆ ಗೋಡಂಬಿ ಕೂಡ ಹಾಕೋಬೋದು. ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತಂಪಾಗಿರೋ ಎಲ್ಲರ ಫೇವ್ರೆಟ್ ರೆಸಿಪಿ ಮೊಸರನ್ನ ರೆಡಿಯಾಗಿದೆ. ಮುಂದಿನ ರೆಸಿಪಿ, ಬಾಣಲೆನ ಇಟ್ಕೊಂಡಿದ್ದೀನಿ. ಎಣ್ಣೆ 1ರಿಂದ 2 ಚಮಚದಷ್ಟು, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಕೆಂಪಾಗಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಕರಿಬೇವಿನ ಎಲೆಗಳು, ಅಚ್ಕಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಡ್ರೈ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಒಣ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಸುಮಾರು ಒಂದು 5ರಿಂದ 6 ನಿಮಿಷದಲ್ಲೇ ಚೆನ್ನಾಗಿ ಬೆಂದೋಗುತ್ತೆ. ಅಥವಾ ಮತ್ತಷ್ಟು ಬೇಗನೆ ಬೇಯಿಸ್ಕೊಳ್ಳೋಂಗಿದ್ರೆ ಆಲೂಗಡ್ಡೆನ ಮತ್ತಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಬೇಗನೆ ಬೆಂದೋಗುತ್ತೆ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಕೂಡ ತೊಗೊಂಡೋಗ್ಬೋದು. ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಮೊಸರನ್ನ ಕಲಿಸ್ಕೊಂಡ್ರೆ ಮಧ್ಯಾಹ್ನದವರೆಗೂ ಕರೆಕ್ಟಾಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ. 2 ರೆಸಿಪಿಗಳನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.